ಪದ್ದಿ, ಲೇ ಪದ್ದಿ, ಮನಿಯಾಳ್ ಪದ್ದಿ. ಮಾಡ್ತೀನಿ ಇವತ್ತು ಇವಳಿಗೆ ನಮ್ಮ ಮನೆ ಸಂಸಾರನೆಲ್ಲ ಬೀದಿಗೆ ತಂದ್ಬಿಟ್ಲಲ್ಲ ಇವಳು. ಇವಳಕ್ಕೆ ಯಾಕೆ ಬೇಕು ನನ್ನ ಮಗು ನಿಸ್ಯ? ಲೇ ಪದ್ದಿ, ಪದ್ದಿ ನೋಡಿರಿ ಹೋಗೋಣ. ಇವತ್ತಿಲ್ಲ ಇವಳಿರ್ಬೇಕು, ಈ ಮನೆಯಾಗಿಲ್ಲ ನಾನಿರ್ಬೇಕು. ಮನೆಯಿಂದ ಅವಳು ಈಚೆ ಕಡೆ ಕಾಕ ಗಂಟ ನನಗೆ ನೆಮ್ಮದಿ ಇಲ್ಲ. ಲೇ ಪದ್ದಿ, ಲೇ ಪದ್ದಿ, ಲೇ ಮನಿಯಾಳ್ ಪದ್ದಿ, ಬಾರೆ ಈಚೆ ಕಡಿಕೆ ಬಾರೆ. ನಿನಗೆ ಐತಿ ಇವತ್ತು ಮಾರಿ ಹಬ್ಬ. ನಮ್ಮ ಸಂಸಾರನೆಲ್ಲ ಕಿತ್ತಾಕ್ಬಿಟ್ಟು ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟಿದ್ದೀಗೇನೆ ನೀನು. ನನ್ನ ಮಕ್ಕಳನ್ನ ಬೀದಿಗೆ ತಗೊಂಡ್ಬಿಟ್ಟು ಬರಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀಗೇನೆ ನೀನು. ಬಾರೆ ಬಾರೆ ಈಚೆ ಕಡೆಗೆ ನಿನಗೆ ಐತೆ ಮನಿಯಾಳಿ ನಿಂಗೆ. ಹಬ್ಬಬ್ಬಬ್ಬ ಇಂಥ ಅಲ್ಕ ನೀನು ಅಂತ ನನಗೆ ಗೊತ್ತಿರಲಿಲ್ಲ. ಅನ್ಯಾಯವಾಗಿ ಸೆಟ್ ಆಗಿದ್ದು ನನ್ನ ಮಗನ ಮದುವೆನ ಕ್ಯಾನ್ಸಲ್ ಮಾಡ್ಬಿಟ್ಟು ಬೀದಿನಾಗ ನಮ್ಮ ಮಾನ ಮರುವದಿಯಲ್ಲ ಆರಾಜಾಗಂಗೆ ಮಾಡ್ಬಿಟ್ಟಲ್ಲೇ ನೀನು ಬೇವರ್ಸಿ. ಬಾರೆ ಚಿಕ್ಕಮ್ಮ, ಏನಾಯ್ತು? ಯಾಕೆ ಹಿಂಗ್ ಜೋರಾಗಿ ಕೂಗಾಡ್ತಿದ್ದೀರಾ? ಏನಾಯ್ತು ಇವಾಗ ಅಂತದು? ಲೇಯ್ ಕಾರಿಲ್ಲ ನೀನ್ ಎಂಡ್ರನ. ನೀನೊಬ್ಬ ಗಂಡ್ಸೇನ್ಲ ನೀನು ಎಂಟಿನ ಅದೇನೋ ಅಂತಾರಲ್ಲ ಬಾಯಿ ಬಾಜಾರಿ ತನಕ ಬಿಟ್ಬಿಟ್ಟು ಒಮ್ಮಿಕಂಡು ಸುಮ್ಮನೆ ಕುಂತ್ಕೊಂಡಿದ್ದೀಗಲ್ಲ. ನೀನು ಒಬ್ಬ ಗಂಡ್ಸೇನ್ಲ. ನಿಂಗೆ ನಾಚಿಕೆ ಆಗಕ್ಕಿಲ್ವೇನ್ಲ ನಿನಗೆ? ಗಂಡ್ಸೇನ್ಲ ನೀನು ಬೇವರ್ಸಿ ನನ್ನ ಮಗನ. ನೀನು ಗಂಡ್ಸೇನ್ಲ ನೀನು. ನೀನು ಗಂಡ್ಸು ಅಂತ ಹೇಳೋಕೆ ನೀನು ನಾಚಿಕೆ ಆಯ್ತದೆ. ಎಂಟಿನ ಬಿಟ್ಬಿಟ್ಟು ಹಿಂದ್ಗಡಿಕೆ ಕುಂತಿದ್ದೀಗಲ್ಲ ನೀನು. ಮನಿಯಾಳು ಕೆಲಸ ಮಾಡ್ತಾವಳೆ ಮನಿಯಾಳಿ ದರಿದ್ರದಳು. ಹೋಗಿ 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 ನೀನು ಎಂಥ ಇವಳನ್ನ ಮದುವೆ ಮಾಡ್ಕೊಂಬಿಟ್ಟು ಎಂಥ ಇದಕ್ಕೆ ತಂದುಬಿಟ್ಟಿದ್ದೀಗ ನೋಡ್ಲಾ ಮನೆಗೆ. ಮೊದ್ಲವ್ರು ನಾವು ಉಗಿದ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕಲೇ. ಅಯ್ಯೋ, ಚಿಕ್ಕಮ್ಮ ಏನ್ ಮಾಡಿದ್ಲು ಅಂತದು? ನನ್ನ ಹೆಂಡತಿ. ಯಾಕೆ ಏನಾಯ್ತು? ಏನಾಯ್ತು ಅಂತ ಹಿಂಗ್ ಕೇಳ್ತಿದ್ದೀಗಲ್ಲ. ನಿನ್ ಸೊಸೆ ಮಾಡಿರೋ ಕೆಲ್ಸಕ್ಕೆ ನನ್ ಮಗಂದು ಮದುವೆ ಎಲ್ಲ ಕ್ಯಾನ್ಸಲ್ ಆಯ್ತು. ಅಯ್ಯೋ, ನನ್ ಸೊಸೆ ಅಂತದ್ ಏನ್ ಮಾಡಿದ್ಲು? ಇನ್ನೇನ್ ಮಾಡ್ಬೇಕು? ನಮ್ ಬೀಗ್ರು ಹೋಗ್ಬಿಟ್ಟು ಹುಡುಗ ಸರಿ ಇಲ್ಲ 420 ಅಂತ ನನ್ ಮಗ, ಇಂತ ನನ್ ಮಗ 420 ನನ್ ಮಗ, ಅವನು ನಂಬ್ಯಾಡ್ರಿ, ಅವ್ನು ಅಂತವನು ಇಂತವನು ಅಂತ ಏನೇನೋ ಎಲ್ಲ ಹೇಳ್ಕೊಟ್ಟು ಬಂದ್ಬಿಟ್ಟು 3 ಕಾಸು ಮನೆ ಮಾನ ಮರುವದಿ ಎಲ್ಲನೂ 3 ಕಾಸು ಕರಾಜ್ ಹಾಕ್ಬಿಟ್ಟು ಬೀದಿನಾಗ ನಿಂತ್ಕೊಂಡು ಮಾನ ಮರ್ಯಾದೆ ಕಳೆದೋದು ನಮ್ ಬೀಗ್ರು. ಅಂತ ಕೆಲಸ ಮಾಡಿಸ್ಬಿಟ್ಟವಳೆ ಹೋಗ್ಬಿಟ್ಟು. ನಿನ್ ಸೊಸೆ ಸಾಮಾನ್ಯದಳಲ್ಲ. ಕರಿ ಅವಳನ್ನ ಕರಿ. ಮೊದ್ಲು ಈಚೆ ಕಡಿಗೆ ಹಾಕ್ತೀನಿ ಅವಳನ್ನ. ನಾನಂತೂ ಬಿಡಕ್ಕಿಲ್ಲ ಅವಳನ್ನ. ಮನೆಗೆ ಇರ್ಕೂಡ್ದು ಅಷ್ಟೇ ನೀ ಈಗಲೇ ಹೇಳಿದೀನಿ. ಈ ಮನೆಗೆ ದೊಡ್ಡನು ಅಂತ ಇರೋದು ನಾನು ಹೇಳ್ದಂಗೆ ನೀ ನಡಿಬೇಕು ಈ ಮನೆಯಾಗೆ ಎಲ್ಲನೂ. ಇಲ್ಲ ಅಂದ್ರೆ ನಾನಂತೂ ಬಿಡಕ್ಕಿಲ್ಲ. ಕರಿ ಕರಿ ಮಾಡ್ತೀನಿ ಅವಳಿಗೆ. ನೋಡಿ, ನನ್ ಸೊಸೆ ಏನ್ ಅಂತ ಕೆಲಸ ಮಾಡೋಂತವಳಲ್ಲ. ಅವಳು ಸುಮ್ಕಿ ಅಂತವೆಲ್ಲ ತಂದಾಕೋದು ಅಂತವು ಇಂತವು ಅವೆಲ್ಲವೇ ಮಾಡೋದಿಲ್ಲ. ನನ್ ಸೊಸೆ ಏನೋ ಒಂಚೂರು ಜಾಸ್ತಿ ಮಾತಾಡ್ತಾಳೆ ಅನ್ನೋದನ್ನ ಬಿಟ್ರೆ ಅಂತ ಕೊಂತ್ರಿ ಕೆಲಸ ಎಲ್ಲ ಮಾಡೋ ಅಂತ ಹುಡುಗಿ ಅಲ್ಲ. ಈಗಲೇ ಹೇಳಿದೀನಿ. ನಮ್ಮಳ ಬಗ್ಗೆ ನೀವೆಲ್ಲ ಮಾತಾಡಕ್ಕೆಲ್ಲ ಬರಬೇಡಿ. ಏನೋ ಸುಮ್ಮನೆ ಒಂಚೂರು ಹಂಗು ಹಿಂಗು ಅಂತ ಅಂತಾಳೆ ಅಂದಿದ ತಕ್ಷಣ ಏನೋ ದೊಡ್ಡದಾಗಿ ತೆಪ್ಪು ಮಾಡ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಮಾತಾಡ್ಬಿಡೋದೆ ನೀವು. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೆಲ್ಲ ಮಾಡಿ ನನ್ನ ಮಗನ ಸಂಸಾರ ಗಿಂಸಾರ ಎಲ್ಲನೂ ಹಾಳು ಮಾಡ್ಬಿಟ್ಟು ಕುಂತವಳೆ. ಆದ್ರೂನು ಈಗ ಸೊಸೆ ಪರ ಮಾತಾಡ್ತಿದ್ಯಾ ನೀನು? ಮುಚ್ಚು ಬೈನ. ಈ ಮನೆಯಾಗ ದೊಡ್ಡನು ಅಂತ ಹೇಳ್ಬಿಟ್ಟು ನಾನು ಇದೀನಿ. ನಾನು ಮಾಡ್ತೀನಿ. ಅನ್ಯಾಯವಾಗಿ ಒಳ್ಳೆ ಕೋಟಿಯಧೀಶ್ವರ ಮನೆ ಹೆಣ್ಮಗಳದು ಇದು ಆಯ್ತು. ನಮ್ದಂತೂ ಯವ್ವ ಹೆಂಗೋ ಒಳ್ಳೆ ಸಂಬಂಧನ ಕಳೆದ್ಬಿಟ್ಲು. ನಮ್ಮ ಮಾನ ಮರುವದಿಯೆಲ್ಲ ಬೀದಿನಾಗ ಹರಾಜ್ ಹಾಕ್ಬಿಟ್ಲು ನಿನ್ ಸೊಸೆ. ಅವಳಿನ ಮನೆಗೆ ಇರ್ಕೂಡ್ದು. ಏನ್ಲ ನಿನ್ ಹೆಂಡ್ತಿನ ಮನೆ ಕಳಿಸ್ಬೇಕು. ಅದು ಅದು ಚಿಕ್ಕಪ್ಪ, ಅದು ಇಲ್ಲ ಇದು ಇಲ್ಲ, ಕಳಿಸ್ತಿರ್ಬೇಕಷ್ಟೇ ಏನಿಯ. ಅವಳ ಮನೆಗಿದ್ರೆ ನಮಗ್ ನೆಮ್ಮದಿ ಇಲ್ಲ. ಏನೋ ನನ್ ಬಗ್ಗೆ ಏನಿಯ ಮಾತಾಡ್ತಿದ್ದಂಗೈತೆ. ನಾನು ಬಂದೀನಿ. ಹೇಳ್ರಿ ಪರವಾಗಿಲ್ಲ, ನಾನು ಕೇಳಿಸ್ಕೊತೀನಿ. ಲೇ ಮನಿಯಾಳಿ, ನನ್ ಮಗನ್ದು ಮದ್ವೆನ ಯಾಕೆ ಕ್ಯಾನ್ಸಲ್ ಮಾಡ್ದೆ ನೀನು? ಹೋಗ್ಬಿಟ್ಟು ಬೀಗ್ರಿಗೆ ಇಲ್ದಿರೋದು ಪಲ್ದಿರೋದೆಲ್ಲ ಹೇಳ್ಕೊಟ್ಬಿಟ್ಟು ಆ ಬೀಗ್ರು ಬಂದು ಬೀದಿನಾಗ ನಮ್ಮ ಮಾನ ಮರ್ವದಿ ಎಲ್ಲ ಕಳೆಯಂಗ್ ಮಾಡ್ಬಿಟ್ಟಿದ್ಯಲ್ವೇ ನೀನು? ಎಲ್ಲ ನಿನ್ನಿಂದನೇ ನೀ ಆಗಿದ್ದು. ಹೊದ್ದಿ ಏನ್ರಿ? ಏನೇ ನಮ್ ಚಿಕ್ಕಮ್ಮ ಹೇಳ್ತಿರೋದು ನಿಜನಾ? ಹೋಗ್ಬಿಟ್ಟು ಮಾನ ಮರುವದಿ ಎಲ್ಲ ಕಳೆದ್ಬಿಟ್ಟು ಬಂದಿದ್ಯಾ ನೀನು? ಯಾಕಿಂತ ಕೆಲಸ ಮಾಡಕ್ ಹೋದೆ? ಅಷ್ಟೇ ಅಲ್ಲ, ಏನು ಬೇಕಿತ್ತು ನಿಂಗೆ? ಹೋಗ್ಬಿಟ್ಟು ಎಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ಪಿನ್ ಇಕ್ಬಿಟ್ಟು ಯಾಕೆ ಬರಕ್ ಹೋಗಿದ್ದೆ? ನೋಡು, ನಮ್ ಚಿಕ್ಕಮ್ಮ ಹೇಳ್ತಿರೋದು ನಿಜನಾ ಸುಳ್ಳ? ನಾನ್ ಯಾಕ್ರಿ ಸುಳ್ಳು ಹೇಳಿ ನಿಮ್ತಾಗೆ? ಸುಳ್ಳು ಹೇಳ್ಬಿಟ್ಟು ನಾನೇನ ಮಹಾರಾಜನ್ ಕಿರೀಟನ ಇಲ್ಲ ಮಹಾರಾಣಿ ಕಿರೀಟನ ತಲೆ ಮೇಲೆ ಇಕ್ಕಬೇಕಾ? ಇರೋದನ್ನೇ ಹೇಳ್ತೀನಿ. ಹೌದು, ನಾನೇನಿಯ ಹೋಗಿ ಎಲ್ಲ ಇಸ್ಸೆನು ಹೇಳ್ಬಿಟ್ಟು ಬಂದೆ. ಕೇಳಿಸ್ಕೊಂಡ ನೀನ್ ಹೆಂಡತಿ ಹೇಳ್ತಿರೋದನ್ನ ಸಂದ ಕೇಳಿಸ್ಕ. ಲೇ, ಸೆಟ್ ಆಗಿರೋ ಮದ್ವೆನ ಯಾಕೆ ನಿಲ್ಸಕ್ ಹೋದೆ ನೀನು? ನಿನ್ಗೇನೆ ಬಂದಿತ್ತು ನಿಂಗೆ ದೊಡ್ಡಪತ್ತು ನಿನ್ಗೆ? ಹೊತ್ತಿ ಮಾಡ್ತಿದ್ಯಾ ನೀನಂತೂ. ಯಾರು ಹುಟ್ಟಿದ್ರು ನಿನ್ಗೆ? ಹೋಗ್ಬಿಟ್ಟು ಎಲ್ಲ ಅವ್ರಿಗೆ ವಿಷಯ ಹೇಳು, ಅದೇಳು ಇದೇಳು ಅಂತ ಹೇಳ್ಬಿಟ್ಟು ಯಾರನ್ನ ಬಂದ್ಬಿಟ್ಟು ನಿನ್ ತಾಗೇನಾರ ಕೇಳಿದ್ರ? ಏನಕ್ಕೆ ಸುಮ್ಕೇನಿಯ? ನನ್ನ ತಮ್ಮನ ವಿಷಯ ಎಲ್ಲನೂ ಅವರು ಇವ್ರಿಗೆಲ್ಲ ಹೇಳ್ಬಿಟ್ಟು ಮದುವೆ ಯಾಕೆ ಕ್ಯಾನ್ಸಲ್ ಮಾಡಿಸ್ದೆ? ನೋಡು, ದ್ವೇಷ ಇದ್ರೆ ದ್ವೇಷನೇ ಬ್ಯಾರೆ. ಒಂದು ಮದುವಿನಾಗೆಲ್ಲ ಮುರಿಯ ಅಂತ ಕೆಲಸ ಅದು ಇದು ಎಲ್ಲ ಮಾಡಕ್ ಹೋಗ್ಬಾರ್ದು, ಸರಿನಾ? ನಾನು ಈಗಲೇ ಹೇಳ್ತಿದ್ದೀನಿ, ಇಂಥ ಕೆಲಸ ಯಾಕೆ ಮಾಡ್ದೆ ನೀನು ಅಂತ ನನಗೆ ಅರ್ಥನೇ ಆಯ್ತಿಲ್ಲ. ಇಂಥ ಕೆಲಸ ಮಾಡಕ್ಕೆ ಅಂತಾನೆ ನೀನು ಹುಟ್ಟಿದೀಗ ನೀನು? ಬೊತ್ತಾ ಬದಲಾಯ್ತಾಳೆ ಅಂದ್ರೆ ಬರ್ತಾ ನಿಂದು ಒತ್ತಿ ಆಗೋಯ್ತು ನಿಂದಂತೂ. ಅಯ್ಯಯ್ಯಯ್ಯರಿ, ಸಮಾಧಾನ. ನಾನೇನ್ರಿ ಅಂತ ತೆಪ್ಪು ಕೆಲಸ ಮಾಡ್ದೆ? ನಿನ್ ತಮ್ಮ ಯಾವಳನ್ನೂ ಲವ್ ಮಾಡ್ಬಿಟ್ಟು ಬಸ್ರು ಮಾಡಿ ಅಬಸನ್ ಮಾಡಿ ಎಲ್ಲನೂ ಮಾಡಿಸಿದ್ದ. ಜೊತೆಗೆ ಆ ಸಾಕ್ಷಿ ಸಮೇತ ನನ್ನ ಕೈಗೆ ಸಿಕ್ಕಿತ್ತು. ನಾನು ನಿನ್ ತಮ್ಮನ ಮದುವೆ ಮುರಿಬೇಕು ಅಂತ ಓದೋಳಲ್ಲ, ನಾನು ಆ ಹುಡುಗಿ ಜೀವನನ ಉಳಿಸ್ಬೇಕು ಅಂತ ಓದೋಳು. ನನಗೂ ಇವ್ರ ಮಗಂಗೂ ಏನು ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ. ನನಗೆ ಆ ಹುಡುಗಿ ಜೀವನ ಹಾಳಾಗೋಯ್ತದೆ ಅಂತ ಓದೆ ಅಷ್ಟೇ ನೀನಿಯ. ಅಷ್ಟು ಬಿಟ್ರೆ ನಾನೇನು ಇವ್ರದ್ದೇನೋ ಕಿತ್ತಾಕಕ್ಕೆ ಅಂತ ಏನು ನಾನು ಹೋಗಿಲ್ಲ.
ರೀ ಇಲ್ದಿರೋದು ಪಲ್ದಿರೋದೆಲ್ಲ ನಾನು ಹೇಳಿಲ್ಲ. ಏನಿದ್ರು ಇರೋದು ಇದ್ದಂಗೆನೆಯೇ ಹೇಳಿದ್ದೀನಿ ಅಷ್ಟೇನೆನಿಯ. ಅಷ್ಟು ಬಿಟ್ರೆ ನಾನು ಏನು ತಪ್ಪು ಮಾಡಿದ್ದೀನಿ? ಹಂಗಾರೆ ಒಂದು ಹುಡುಗಿ ಜೀವನ ಹಾಳಾಗೋಗ್ಬೇಕಿತ್ತೋ ಏನು? ಹಾ, ನೀವೇ ಯೋಚನೆ ಮಾಡಿ. ಇದೇ ಜಾಗದಾಗೆ ಆ ಹುಡುಗಿ ಜಾಗದಾಗೆ ನಿಮ್ಮ ತಂಗಿ ಇದ್ದಿದ್ರೆ ನೀವು ಏನು ಮಾಡ್ತಾ ಇದ್ರಿ? ಹಾಳಾಗೋದ್ರೆ ಹಾಳಾಗೋಗ್ಲಿ ಅಂತ ಬಿಟ್ಬಿಡ್ತಾ ಇದ್ರಾ? ಅವಳಿಗೇನು ಸಹಾಯ ಮಾಡ್ತಿರಲ್ವಾ ನೀವು? ನಾನು ನನ್ನ ತಂಗಿ ಅನ್ಕೊಂಡೇನಿಯ ಅವಳಿಗೆ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಸಹಾಯ ಮಾಡಿದ್ದು, ಸರಿನೇ? ಓ ಹೌದಾ, ಅವನ ಅಂತ ಕೆಲಸ ಎಲ್ಲನವೇ ಮಾಡ್ಬಿಟ್ಟವನ. ಲೇ ಬುದ್ಧಿ, ಅಯ್ಯಪ್ಪ, ನನಗೆ ನನಗೆ ಹೊಡೆದ ನೀನು. ನನ್ನ ಮಗ ಯಾವಳ ಜೊತೆನಾದ್ರೂ ತಿರುಗ್ತಾನೆ, ಯಾವಳ ಜೊತೆನಾದ್ರೂ ಓದ್ತಾನೆ, ಯಾವಳ ಜೊತೆ ಆದ್ರೂ ಇರ್ತಾನೆ, ಅದನ್ನ ಕಟ್ಕೊಂಡು ನಿನಗೇನೇ ಆಗ್ಬೇಕು? ನೀನ್ ಯಾಕೆ ಹೋಗ್ಬಿಟ್ಟು ಎಲ್ಲ ಫಿಟ್ಟಿಂಗ್ ಇಟ್ಬಿಟ್ಟು ಮದುವೆನ ಹಾಳು ಮಾಡ್ದೆ? ಬಿತ್ರಿ ನನ್ನ ಮಗುನ ವಿಷಯಕ್ಕೆ ಬರಕ್ಕೆ ನೀನ್ ಯಾವ ಸೀಮೆ ದೊಣ್ಣೆ ನಾಯ್ಕಿನೇ? ನೀನ್ ಯಾಕೆ ಬಂದೆ? ಆಕೆ ಇನ್ನೊಂದು ಹಾಕು, ಈ ಮನೆಯಾಳಿಗೆ ಹಾಕು, ಜುಟ್ಟಿಡ್ಕೊಂಡು ಇವಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕು. ಅಯ್ಯಪ್ಪ, ಅಯ್ಯೋ 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 ಮನಿಯಾಳಿ, ನೀನು ನನಗೆ ನನಗೆ ಹೊಡಿತಿದೀಯೇನೆ? ಹಾ, ನೀನ್ ಮತ್ತೆ ನನ್ಗೆ ಹೊಡಿಬೋದೇನೆ? ನೀನ್ ನನ್ಗೆ ಹೊಡ್ರೆ ನಾನು ಹೊಡೆದೇ ಹೊಡಿತೀನಿ. ನಾನು ಸುಮ್ಕಿರಕ್ಕಿಲ್ಲ ನೋಡು. ನ್ಯಾಯವಾಗಿದ್ದಿದ್ರೆ ನಾನು ಯಾಕೆ ಹೋಗ್ಬಿಟ್ಟು ಫಿಟ್ಟಿಂಗ್ ಇಕ್ತಾ ಇದ್ದೆ? ನಾನು ಯಾಕೆ ಹೋಗ್ಬಿಟ್ಟು ಏನೇನೋ ಹೇಳ್ತಾ ಇದ್ದೆ? ನಾನು ನ್ಯಾಯವಾಗಿದ್ದೀನಿ. ನನ್ನ ಬಗ್ಗೆ ಏನಾರ ತಪ್ಪಿದ್ರೆ ನೀನು ಊರು ತುಂಬ ಹೇಳ್ಕೊಬಿಡ್ಬಾ. ಬೇಡ ಅಂತಂದ್ರೆ ಯಾರು? ನಿನಗೆ ಇಷ್ಟ ಇಲ್ಲ ಅಂದ್ರೆ ನಮ್ಮನ್ನ ಮನೆಯಿಂದ ನಮ್ಮ ಭಾಗ ಕೊಟ್ಬಿಟ್ಟು ನಮ್ಮನ್ನ ಮನೆಯಿಂದ ಈಚೆ ಕಡೆ ಕಳಿಸು. ಬೇಡ ಅಂದವ್ರು ಯಾರು? ನೀನ್ ಯಾವ ಸೀಮೆ ದೊಣ್ಣೆ ನಾಯ್ಕಿನಲ್ಲೇ ನನ್ನನ್ನು ಮನೆ ಬಿಟ್ಬಿಟ್ಟು ಹೋಗು ಅನ್ನಕ್ಕೆ? ನೀನೇ ನಮ್ಮ ಅತ್ತೆನೇನೆ? ಹಾ, ನೀನೇ ನನ್ನ ಸ್ವಂತ ಅತ್ತೆನೇನೆ? ನಮ್ಮ ಅತ್ತೆನೇ ನೀ ಬಾಯಿ ಮುಚ್ಕೊಂಡು ಹಿಂದೆಗಡೆ ಸುಮ್ಮನೆ ನಿಂತೈತೆ. ಹೋಗು ಬಾ ಅಂತ ಹೇಳ್ತಿದ್ದಂಗೆ ನೀನ್ ಯಾವಳೆ ನನ್ನನ್ನು ಮನೆ ಬಿಟ್ಬಿಟ್ಟು ಕಳ್ಸಕ್ಕೆ? ಏಯ್, ಸುಮ್ಮನೆ ಇಷ್ಟು ದಿನ ಮೊರವಾದಿ ಕೊಡ್ತಿದ್ದೀನಿ ಅಂತಂದ್ರೆ ನೀವು ಮೊರವಾದಿನಾಗೆ ಸೈಲೆಂಟ್ ಆಗಿದ್ರಿ ಅಂತ ನಾನು ಸೈಲೆಂಟ್ ಆಗಿದ್ದೆ. ಸುಮ್ಮನೆ ನಮ್ಮ ಅಪ್ಪ ಅಮ್ಮನೇ ನಾನು ಹೊಡೆದಿಲ್ಲ. ನೀವೇನಾರ ಕೈ ಮಾಡಕ್ ಬಂದ್ರೆ ನೀನು ಒಂದು ಕೊಟ್ರೆ ನಾನು ಎರಡೇ ಕೊಡೋದು. ಒಡಿಯೇ ಇನ್ನೊಂದು ಡೇಟ್ ಹಾಕು, ನೀನು ಒಂದು ಹಾಕು, ನಾನು 4 ಹಾಕ್ಲಿಲ್ಲ ಅಂತಂದ್ರೆ ಕೇಳು. ಓಹೋ, ಪರವಾಗಿಲ್ಲ, ನನ್ನ ಮೇಲೆ ಕೈ ಎತ್ತತ್ತೀಯ? ನಮ್ಮ ಅಪ್ಪ ಅಮ್ಮ ಏನು ಬಿಟ್ಟು ಬಿದ್ದವ್ರ? ಏನು ಬಿಟ್ಟು ಎತ್ಬಿಟ್ಟು ಕಳಿಸ್ಬಿಟ್ಟವ್ರ ನನ್ನ? ಏನು ನೋಡು, ನಿನ್ನ ಮಗನ ವಿಷಯಕ್ಕೆ ನಾನು ಹೋಗಿಲ್ಲ. ನಾನು ಹೋಗ್ರೆ ಆ ಹುಡುಗಿ ವಿಷಯಕ್ಕೆ ಅಷ್ಟೇನೆನಿಯ. ಆ ಹುಡುಗಿಗೆ ಸಹಾಯ ಮಾಡಕ್ಕೆ ಅಂತ ಹೋದೆ. ಬ್ಯಾಡ ತಕ, ಪಂಚಾಯತಿ ಕಲಾಕ್ಸ್ತೀನಿ. ನನಗೂ ಗೊತ್ತು ಏನ್ ಮಾಡ್ಬೇಕು ಅಂತ ಹೇಳಿ. ಅಯ್ಯೋ 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 ಅಯ್ಯೋ, ಊರ್ ಬಜಾರಿ, ಊರ್ ಬಿತ್ರಿ ಇವಳು ಅಂತನೂ. ಅಲ್ಲ, ಹಂಗೆ ಮನೆಗೆ ದೊಡ್ಡವರು ಚಿಕ್ಕವರು ಅಂತನೂ ನೋಡ್ದಿದ್ದಂಗೆ ಮನೆ ಇರೋರ್ಗೆ ಏನಿಯ ಹೊಡ್ಕೊಂಡು ಓಡಾಡ್ತಾವಳಲ್ಲ ಇವಳು. ಇನಿ ಅಂತ ಮಾನ್ಗೆಟ್ಟೊಳಿರ್ಬೇಡ ಇವಳು. ಹಾ, ಅಯ್ಯೋ ಅಯ್ಯೋ, ಏನ್ ಮನೆ ಉದ್ಧಾರ ಆಯ್ತದ ಇಂತೊಳು ಇದ್ಬಿಟ್ರೆ? ಏಯ್, ನಿನ್ ಸೊಸೆನ್ ಕರೆಕ್ಟಾಗಿ ಇಕ್ಕಳದ್ ನೋಡ್ಕೊಳಬೋ. ನೋಡ್ ನಿನ್ ಸೊಸೆ ಎಷ್ಟು ಜೋರಾಗಿ ಮಾತಾಡ್ ನಮ್ ಹೆಂಡ್ತಿಗೆ ನೀ ಹೊಡಿತಾವಳಿ. ಇಂಥ ಸೊಸೆ ಇದ್ಬಿಟ್ರೆ ಊರ್ ಉದ್ಧಾರನೇ ನೀಯ ದೊರಿದ್ರದೋಳು. ಏಯ್, ಸುಮ್ಕಿರಯ್ಯ, ಕಂಡಿವ್ನಿ. ಏನ್ ದರಿದ್ರದೋಳನ್ನಕ್ಕೆ ನಾನೇನ್ ಅಂತ ಕೆಲಸ ಮಾಡಿದ್ದೆ? ನಿನ್ ತರ ನಾನು ಮೋಸ ಗೀಸ ಮಾಡ್ಕೊಂಡು ಜೀವನ ಮಾಡ್ತಿಲ್ಲ. ಕಷ್ಟಪಟ್ಬಿಟ್ಟು ಬದುಕೊಂಡು ಜೀವನ ಮಾಡ್ತೀವ್ನಿ. ನೋಡು, ಎದ್ರುಕಳಕ್ಕ ನಮ್ಮ ಅತ್ತೆ ನನ್ನ ಗಂಡ ಅಲ್ಲ. ಎದ್ರುಕಳ ಅಂತ ಹುಡುಗಿ ನಾನು ಅಲ್ವೂ ಅಲ್ಲ. ಏನು ನೀನು ಮಗ ನ್ಯಾಯವಾಗಿದ್ದಿದ್ರೆ ನಾನು ಯಾಕೆ ಹೋಗಿ ಫಿಟ್ಟಿಗೆ ಇಕ್ತಿದ್ದೆ? ನೋಡು, ನಂತಾಗ ಹುಡುಗಿ ಸಹಾಯ ಕೇಳ್ಕೊಬಿಟ್ಟು ಬಂತು, ನಾನು ಸಹಾಯನ ಮಾಡಿದ್ದೀನಿ ಅಷ್ಟೇನಿಯ. ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ನನ್ನ ಸವಸಕ್ಕೆ ದಯವಿಟ್ಟು ಬರಕ್ ಹೋಗ್ಬೇಡಿ. ನಿಮ್ಮ ಪಾಡು ನೀವು ಇದ್ಬಿಡಿ. ಈ ಮನೆ ಬಿಟ್ಬಿಟ್ಟು ಹೋಗಕ್ಕೆ ಇದೇನು ನಿಮ್ಮ ತಾತನ ಒಬ್ರು ಮನೆನೇ ಅಲ್ಲ. ನಮ್ಮ ಮಾವಯ್ಯಂಗೂ ಸೇರೈತಿ ಮನೆ. ಅರ್ಧ ಭಾಗ ಕೊಟ್ಟು ಒಯ್ತಾ ಇರ್ರಿ ಅಷ್ಟೇನಿಯ. ನನ್ನ ಮನೆಯಿಂದ ಈಚೆ ಕಡೆ ಕಾಕಕ್ ನೋಡ್ತಾರಂತೆ. ಹೇ ಪದ್ದಿ, ಸುಮ್ಕೆ ಬತ್ತಿಯ ಒಳಗಡಿಕೆ? ಸುಮ್ಕೆ ಯಾಕೆ ಹಿಂಗಾಡ್ತಾ ಇದ್ದೀಗ ನೀನು ಅಂತ? ಅತ್ತೆ, ನೀವ್ ಹಿಂಗೆ ಎದ್ರುಕೊಂಡೇನಿಯ ಇಂಥ ಬಂಡವಾಳ ಬಾಳ್ತಿರೋದು. ಎದ್ರುಕೊಂಡು ಅದ್ ಯಾಕೆ ಹಿಂಗೆ ಎದ್ರುಕೊಂಡು, ಅದ್ ಯಾಕೆ ಹಿಂಗೆ ಸಾಯ್ತಾ ಇದೀಗೋ ಏನೋ ನೀವಂತೂ. ಇನ್ನು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಎದ್ರುಕೊಂಡು ಸಾಯ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ? ಎಷ್ಟು ದಿನ ಎದ್ರುಕೋಬೇಕು ಅನ್ಕೊಂಡಿದ್ದೀರಾ ನೀವೇನಿಯ ಹೇಳಿ? ಪರ್ಮನೆಂಟಾಗಿ ಹಿಂಗೆ ಎದ್ರುಕೊಂಡು ಸತ್ಬಿಡಿ. ಅಲ್ಲ ಅತ್ತೆ, ನಾನು ಯಾಕೆ ಇವಳು ಹೇಳ್ದಂಗೆ ಕೇಳಬೇಕು? ಇವಳು ಮನೆಯಿಂದ ಈಚೆ ಕಡೆ ಹಾಕಿದ್ರೆ ನಾನು ಯಾಕೆ ಅತ್ತೆ ಹೋಗ್ಬೇಕು? ನಾನಂತ ಜಾಯ್ ಮಂದೋಳು ಅಲ್ವೇ ಅಲ್ಲ. ಎದ್ರುಕಳ ಸೀನ್ ಎಲ್ಲನೂ ನನಗಂತೂ ಇಲ್ಲ. ನಾನು ಏನು ಎದ್ರುಕೊಳ್ಳೋದು ಇಲ್ಲ, ನಾನು ಏನು ಮಾಡೋದೂ ಇಲ್ಲ. ಅಯ್ಯೋ, ನ್ಯಾಯವಾಗಿರ್ಬೇಕು ಕಣತ್ತೆ, ನ್ಯಾಯ ಇರೋ ಪರ ಇರಬೇಕು ಅಷ್ಟೇನೆ. ಲೇ ಬುದ್ಧಿ, ಹುಸಿ ದೊಡ್ಡವರು ಚಿಕ್ಕವರು ಅದನ್ನ ಮುರುವಾದಿ ಕೊಡೋದು ಕಲ್ತ್ಕೊಳ್ಳಿ. ಯಾರನ್ನಾಗ್ಲಿ, ಅವ್ರು ಎಂಥವ್ರನ್ನಾಗ್ಲಿ, ನಮಗೂ ದೊಡ್ಡವರು ಚಿಕ್ಕವರು ಅಂತ ಹೇಳ್ಬಿಟ್ಟು ನಾವು ಹುಸಿ ಮುರುವಾದಿನ ಕೊಡಬೇಕು. ಅವರು ನಮ್ಗಿನ್ನ ದೊಡ್ಡವರು ಅಂತಂದ್ಮೇಲೆ ಅವ್ರಿಗೆ ಮುರುವಾದಿ ಕೊಡಬೇಕು ತಾನೇ? ದೊಡ್ಡವರು ಚಿಕ್ಕವರು ಅಂತ ಮರುವಾದಿ ಕೊಡ್ಬೇಕು. ಆಯಮ್ಮನು ಚಿಕ್ಕವರು ಅಂತ ಮರುವಾದಿ ಕಟ್ಟಿದ್ರೆ ನಾನು ದೊಡ್ಡೋಳು ಅಂತ ಮರುವಾದಿ ಕೊಡ್ತಿದ್ದೆ. ಏಕಾಏಗಿ ತೆಗೆದು ಕೆನ್ನೆಗೆ ಬರ್ಸ್ಬಿಟ್ರೆ ನನಗೆ ಕುತ್ಕೊಂಡು ನೀವು ಜಾಕ್ಟೆ ಹೊಡಿಲ್ಲ. ಆಯಮ್ ಕೆನ್ನೆಗೆ ಬರ್ಸಿದ್ರೆ ನಾನು ಕೆನ್ನೆಗೆ ಬರ್ಸ್ತೀನಿ. ನಾನೇ ಸುಮ್ಕೆ ಬಿಡ್ತೀನಿ ಅಂತ ಅನ್ಕೊಬಿಟ್ಟೇನ್ರಿ? ನಾನು ಯಾರು ಬರ್ಸಿದ್ರು ಸುಮ್ಮನಿರಕ್ಕಿಲ್ಲ. ನಮ್ಮ ಅಪ್ಪ ಅಮ್ಮನೇನ ನೋಡಿದ್ ಬೆಳೆಸಿಲ್ಲ. ನಾನು ಯಾಕ್ರಿ ಯಾರ್ಯಾರು ತಗೋ ಒಡಸ್ಕೋಬೇಕು? ಅವ್ರಿಗೆ ನಂಗೆ ಊಟ ಬಟ್ಟೆ ಕೊಡ್ತಾರ ಒಡಸ್ಕೊಳಕ್ಕೆ? ನೀವ್ ಬೇಕಾದ್ರೆ ಒಡಸ್ಕೊಳ್ಳಿ, 58 ಒಡಸ್ಕೊಳ್ಳಿ. ನಾನು ಒಡಸ್ಕೊಳಕ್ಕಿಲ್ಲ. ನಾನು ನಮ್ಮ ಮನೆಗೆ ಹಂಗೆ ಬೆಳೆಸಿರೋದು ನನ್ನ. ಅಯ್ಯೋ, ಸೈಡಿಗೆ ಬನ್ನಿ, ನಾನು ಹೋಗ್ಬೇಕು. ನನಗೇನ್ ಮಾಡಕ್ಕೇನು ಕ್ಯಾಮ್ ಇಲ್ಲ ಅಂತ ಅನ್ಕೊಬಿಟ್ರೆ ಒಳಗಡೆ ಒಂದು ಗಾಡಿ ಮುಸ್ರೆ ಬಿದ್ದಾವೆ.
ತೊಳಿಬೇಕು. ಈ ಅಮ್ಮನ ಮಕ್ಕಳು ತೊಳಿತೀನಿ ಅಂತ ಹೇಳ್ಬಿಟ್ಟು ಗಳಿಗೆಗೂ ಒಂದೊಂದ್ಕಿತ ಫೋನ್ ಹಿಡ್ಕೊಂಡು ಓಡಾಯ್ತಾರೆ. ನನಗೂ ಹೇಳಿ ಸಾಕಾಯ್ತದೆ. ಅವ್ರನ್ನ ಬುಡಕ್ಕಿಲ್ಲ ಇರು, ಮಾಡ್ತೀನಿ ಸರಿಯಾಗ ಅವ್ರಿಗೂನುವೆ. ನೋಡ್ದಾ ಈ ಮಿಟ್ಟುಗ್ಲಾಡಿಗೆ ಎಷ್ಟೊಂದು ದುರಂಕಾರ ಅಂತ ಹೇಳ್ಬಿಟ್ಟು ನೀವು ಅವಳ ಕಡೆ ಏನಿಯ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ಮಿಟ್ಟುಗ್ಲಾಡಿಗೆ ಏನಿಯ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವುನುವೆ. ಎಂತ ಮಿಟ್ಟುಗ್ಲಾಡಿ ಇವಳಂತುನುವೆ, ಮಿಟ್ಟುಗ್ಲಾಡಿ ಇವಳಂತುನು ನನ್ನ ಮನೆ ಮಾನ ಮರ್ಯಾದೆ ನನ್ನ ಮಕ್ಕಳು ಸಂಸಾರದ ವಿಚಾರದಾಗಂತೂ ಹಾಳ್ಗೆಡೋಗ್ಬಿಟ್ಲು. ನೋಡು ನಿನ್ ಸೊಸೆನ ಅದು ಬಸ್ತಾಗಿ ಇಕ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವೋ ನಮ್ಗೆ ಏನಿಯ ಗೊತ್ತಿಲ್ಲ. ನೀನು ಅಷ್ಟೇ ಕಣ್ಲಾ, ನೀನ್ ಹೆಂಡತಿನ ಒಸಿ ಅಡುಕವಾಗಿ ಕಳ್ಕ. ಇಲ್ಲ ಅಂತ ಹೇಳಿದ್ರೆ ನಿನ್ ಹೆಂಡತಿಯಿಂದ ಮನೆ ಸಂಸಾರಗಳು ಉರುಳೋಯ್ತವೆ. ಅವಳನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಆದಷ್ಟು ಬೇಗ ಅವಳನ್ನ ಮನೆಯಿಂದ ಈಚೆ ಕಡೆ ಕಳ್ಸು. ಇಲ್ಲ ಅಂದ್ರೆ ಅವಳಿಗೆ ನಮ್ಮ ತಂಟೆಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಬುದ್ಧಿ ಕಲ್ಸು. ಎರಡರಾಗ ಒಂದು ಮಾಡು. ಇಲ್ಲ ಅಂತ ಹೇಳಿದ್ರೆ ಗೊತ್ತಲ್ಲ, ಸುಮ್ಕೆನೆಯ ಮನೆಗಳಿಗೆಲ್ಲ ಪ್ರಾಬ್ಲಮ್ ಆಗೋಗ್ಬಿಡ್ತವೆ. ರೀ ಇವಳಿಗೆ ಒಂದ್ ಗತಿ ಕಾಣಿಸ್ಬೇಕು, ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಅಯ್ಯೋ ಪಾಪ ಅಂತ ಬಿಟ್ಕೊಂಡು ಕುಂತ್ಕೊಂಡ್ರೆ ನೋಡಿದ್ರೇನ್ರಿ ಎಷ್ಟು ದೌಲತ್ತು ಎಷ್ಟು ದುರಂಕಾರ ಮಾಡ್ತಾಳೆ ಇವಳು ಅಂತ ಹೇಳ್ಬಿಟ್ಟು. ಇವಳು ಮಕ್ಕ ಮುಚ್ಚ ಇವಳ್ದು ಐತೆ ಬರ್ರಿ. ಇವಳನ್ನ ಮಾತ್ರ ಸುಮ್ಮನೆ ಬಿಡೋದು ಬೇಡ. ಇವಳಿಗೊಂದು ಗತಿ ಕಾಣಿಸ್ಲೇನೆ ನೀಯಬೇಕು. ನನ್ನ ಕೆನ್ನಿಗೆ ಹೊಡೆದವಳೆ ಅಂದ್ರೆ ಬಿಟ್ಬಿಡಕ್ ಆಯ್ತದ? ಬಾರೆ ಏನಾರ ಒಂದು ಮಾಡೋಣ. ಇದಕ್ಕೆಲ್ಲ ಒಂದು ಪರಿಹಾರ ಐತದೆ, ಹುಡ್ಕನ್ ಬಾ. ನಮ್ಮ ಮೇಲೆ ಏನಿಯ ಜೋರ್ ಮಾಡ್ತಾಳಲ್ವಾ, ಅವಳಿಗೆ ಐತೆ ಸರಿಯಾಗಿ ಮಾಡನ್ ಬಾ. ಈ ಪೊದ್ದಿಗೆ ಯಾಕಮ್ಮ ಬೇಕು ಊರು ಸಾಬರಿ? ಸುಮ್ಕೆ ಮನೆಯಾಗಿದೆ ಅಂದ್ರೆ ಇರೋದೇ ಇಲ್ಲ ಅಂತ ಹೇಳದಮ್ಮ. ಓಡೋಡಿ ಹೋಯ್ತಾಳಲ್ಲಮ್ಮ ಏನಾರ ಒಂದು ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಇವಳಿಗೆ ಯಾಕೆ ಬೇಕಮ್ಮ ಊರು ಸಾಬರಿ ಎಲ್ಲನೂ? ಎಷ್ಟು ಕಿತ ಹೇಳ್ತೀನಿ ನಾನು, ಸುಮ್ಕಿರೆ ಅಂತಂದ್ರೆ ಸುಮ್ಕೆ ಇರೋದೇನೇನಿಯ ಇಲ್ಲ. ಯಾಕೆ ಬೇಕು ಇವಳಿಗೆ ಉಸಾಬರಿ ಹೇಳು? ಅಯ್ಯೋ ಏನೆಲ್ಲ ಮಾಡಕ್ಕಾಯ್ತದೆ. ಒಬ್ರು ಅಂತ ನಕ್ಷತ್ರದಾಗ ಹುಟ್ಬಿಟ್ಟಿರ್ತಾರೆ. ನಾವೇನಾರ ಹೇಳಿದ್ರು ಕೇಳ್ಬಿಡ್ತಾರೆ ಅಂತ ಅನ್ಕೊಬಿಟ್ಟ ಮಗ. ಅವ್ರಂತ ನಕ್ಷತ್ರದಾಗ ಹುಟ್ಟಿದ್ರೆ ನಾವ್ ಏನ್ ತಾನೇ ಮಾಡಕ್ಕಾಯ್ತದೆ? ಅವ್ರಿಗೆ ಅದೇ ಬುದ್ಧಿನೇ ಇರ್ತದೆ. ನೋಡು ನನಗಂತೂ ಆ ಬಂಗಾರಮ್ಮಂಗೆ ಏಟ್ ಕೊಟ್ಟಿದ್ ನೋಡಿ ನನಗೆ ಶಾಕ್ ಆಗೋಗ್ಬಿಡ್ತು. ನೀನು ಎಂಡ್ರು ಬಜಾರಿ ಕಂಡ್ಲಾ? ಹಂಗೋ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಇನ್ನೇನು ಮಾಡಕ್ಕಾಯ್ತದೆ? ಈ ಬಂಗಾರ ಮುಂತಾಗ ಎಣಗದ, ಈ ಪೊದ್ದಿತಾಗ ಎಣಗದ. ನನಗಂತೂ ಸಾಕಾಗ್ಬಿಟ್ಟು ತಲೆ ಎಲ್ಲನೂ ಚಿಟ್ಟಿಡ್ಕೊಂಡಂಗೆ ಆಗೋಗ್ಬಿಟ್ಟೈತೆ ನಂಗಂತೂ. ಯಪ್ಪ ನನ್ನ ಹೆಂಡತಿ ಇಷ್ಟು ಹುಟ್ಟು ಬಜಾರಿ ಅಂತ ನನಗೆ ಗೊತ್ತಿರಲ್ವಲ್ಲ. ಈಗಲೇ ಗೊತ್ತಾಗಿದ್ದು. ಏನು ಅದೇ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಹೇಳ್ಬಿಟ್ಟು ಎಲ್ಲವೂ ಥರನೂ ಒಂದೇ ಕಿತ ತೋರಿಸ್ಬಿಟ್ಲಲ್ಲಪ್ಪ. ಅಯ್ಯೋ ದೇವ್ರೇ.